ಎಲ್ರಿಗೂ ನಮಸ್ಕಾರ. ಇವತ್ತು ಲಂಚ್ ಬಾಕ್ಸ್‌ಗೆ ತುಂಬಾನೇ ಚೆನ್ನಾಗಿರುವಂಥ ಆರೋಗ್ಯಕರವಾದ ಒಂದು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ತುಂಬ ಸುಲಭ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಇಲ್ಲಿ ಕೆಲವೊಂದು ಪದಾರ್ಥಗಳನ್ನ ಹುರ್ಕೋತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಗುಂಟೂರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸು ಮತ್ತು ಮೆಣಸಿನಕಾಯಿನ ನೋಡಿಕೊಂಡು ಹಾಕ್ಕೋಬೇಕು. ತುಂಬ ಖಾರ ಆದರೆ ಚೆನ್ನಾಗಿರಲ್ಲ. ಈಗ ಇದು ಸ್ವಲ್ಪ ಕಲರ್ ಬರೋಕ್ಕೆ ಶುರುವಾಗಿದೆ ಅಂತಂದರೆ ಒಂದು 5ರಿಂದ 6 ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ದಪ್ಪ ತಳದ ಪಾತ್ರೆಯಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ಇದಾದ ನಂತರ ಇದಕ್ಕೆ ನಾನು ಕರಿದು ಅಥವಾ ಬಿಳಿದು ಎಳ್ಳು ಯಾವುದಾದ್ರೂ ಉಪಯೋಗಿಸ್ಕೋಬೋದು. 2 ಚಮಚದಷ್ಟು ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅಂದಿದೆ ಅಂತಾದರೆ ಇದಕ್ಕೆ 1 ಅಥವಾ 2 ಡ್ರಾಪ್ ಅಷ್ಟು ಎಣ್ಣೆನ ಹಾಕ್ಕೊಂಡು 1 ಕಪ್‌ನಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಗರ್ಗರಿ ಆಗೋ ತನಕ ಇದನ್ನು ಹುರ್ಕೋಬೇಕು. ಚೆನ್ನಾಗಿ ತೊಳೆದು ಒರೆಸ್ಕೊಂಡಿರೋ ಅಂಥದ್ದು, ನೀರಿನಂಶ ಇರಕೂಡ್ದು. ಈಗ ಇದು ಗರ್ಗರಿ ಆಗಿದೆ ಅಂತಾದರೆ ಇದಕ್ಕೆ ನಾವು ಮುಂದಿನ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಒಂದು ಸಣ್ಣ ಚೂರಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಅದು ಸ್ವಲ್ಪ ಗರ್ಗರಿ ಆಗೋ ತನಕ ಹುರ್ಕೊಂಡಿದ್ದೀನಿ. ಈಗ ಕೊನೆಯದಾಗಿ ಒಂದು ಅರ್ಧ ಕಪ್‌ನಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ. ಆಗ ನೀವು ಅನ್ನ ಕಲಸಿದಾಗಲೂ ಹಾಳಾಗೋ ಒಂದು ಸಾಧ್ಯತೆ ಇರಲ್ಲ. ಬೇಡದೆ ಹೋದರೆ ನೀವು ಹಸಿ ಕಾಯನ್ನು ಹಾಕ್ಕೋಬೋದು. ಹುರಿದಿರೋ ಪದಾರ್ಥ ತಣ್ಣಗಾಗಿದೆ, ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೋಬೇಕು. ನೀವು ಬೇಕಾದರೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವನ್ನು ಹಾಕ್ಕೋಬೋದು. ಗೋಡಂಬಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಗರ್ಗರಿ ಆಗೋ ತನಕ ಅದನ್ನು ಬಾಡಿಸ್ಕೊಂಡು ಇಂಗನ್ನು ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಅಲಂಕಾರಕ್ಕೆ ಮಾತ್ರ ಹಾಕ್ಕೊಂಡಿರೋವಂಥದ್ದು. ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ 1 ನಿಮಿಷ ಬಾಡಿಸಿದ್ರೆ ಸಾಕು. ಸ್ವಲ್ಪ ಎಣ್ಣೆ ರಿಲೀಸ್ ಆಗೋ ತನಕ. ಆರಿದ ಮೇಲೆ ಇದನ್ನು ನಾವು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗ ಬಳಸ್ಬೋದು. ಬೇಡ ಅಂತಂದರೆ ತಕ್ಷಣಕ್ಕೆ ಮಾಡ್ಕೊಂಡಿರೋ ಒಂದು ಅನ್ನನ ಉದುರುದುರಾಗಿ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಈಗ ಕಲಿಸ್ಕೊಂಡಿದ್ದಾಗಿದೆ. ತುಂಬಾ ರುಚಿಯಾಗಿರೋವಂಥ ಒಂದು ಕರಿಬೇವು ಚಿತ್ರಾನ್ನ ಲಂಚ್ ಬಾಕ್ಸ್‌ಗೆ ಅಥವಾ ನೀವೆಲ್ಲಾದರೂ ಊರಿಗೆ ಹೋಗ್ತಾ ಇದ್ದೀರಿ ಅಂತಂದರೆ ಇದನ್ನು ತೊಗೊಂಡು ಹೋಗ್ಬೋದು. ಒಣಕೊಬ್ಬರಿ ಹಾಕಿರೋದ್ರಿಂದ ಹಾಳಾಗಲ್ಲ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.